ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ನಾವಿಲ್ಲಿ ಬಂದಿದ್ದೇವೆ ಎಲ್ಲಿ ಅಂತೇಳಿ ನೋಡ್ಬೋದು. ಸೊ ಫುಲ್ ಸೆಕೆ, ಫುಲ್ ಎಂತ ಅಂತ ಹೇಳಿದರೆ ಸಮ್ಮರ್ ಇಫೆಕ್ಟ್. ಒಂದು ಸಮ್ಮರಲ್ಲಿ ಒಳ್ಳೆಯ ಒಂದು ಸ್ಪಾಟ್ ಬೇಕಂತ ಹೇಳಿದ್ರೆ ಅದೊಂದು ಐಸ್ ಕ್ರೀಮ್ ಸ್ಪಾಟ್. ಸೊ ಇದೊಂದು ಒಳ್ಳೆ ಸ್ಪಾಟ್ ಬಂದಿದ್ದೇವೆ. ಎಲ್ಲಿ ಅಂತ ಹೇಳಿದರೆ ಉಡುಪಿಯಲ್ಲಿ ವಿಶಾಲ್ ಮಾರ್ಟ್ ಉಂಟಲ್ಲ, ಅದು ಕರೆಕ್ಟ್ ಆಪೋಸಿಟ್ ಆಗಿರುವ ಚೈತ್ರ ಮೈ ಕ್ರೀಮಿಗೆ. ಸೊ ಸ್ಪಾಟ್ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಸಿಕ್ಕಿದೆ ನನಗೆ. ಒಳಗೆ ಹೋಗುವ. ಸೊ ಚೈತ್ರ ಮೈ ಕ್ರೀಮಲ್ಲಿ ಇದ್ದೇವೆ, ಒಳಗೆ ಹೋಗಲಿಲ್ಲ, ಡೈರೆಕ್ಟಾಗಿ ಬಂದ ಸ್ಪಾಟ್ ಎಂತ ಅಂತ ಹೇಳಿದರೆ ನೋಡಿ. ಸೊ ನೀವೆಲ್ಲಿಯಾದರೂ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಬಂದರೆ ನಿಮಗೆ ಒಂದು ಪರ್ಸನಲ್ ಆದ ಸ್ಪೇಸ್ ಉಂಟು. ಇಲ್ಲಿ ನೀವೇ ಇರ್ತೀರಿ, ಬೇರೆ ಯಾರು ಇರುವುದಿಲ್ಲ. ಪ್ಲಸ್ ಯಾವುದೋ ಒಂದು ಇವೆಂಟ್ ಇರಲಿ, ಸೊ ನೋಡಿ ಇವೆಂಟ್ ಕೇಕ್ ಕಟ್ ಮಾಡಲಿಕ್ಕೆ ಉಂಟಾ, ಒಳ್ಳೆ ಸ್ಪಾಟ್ ಉಂಟು, ಒಂದು ಆ್ಯಂಬಿಯನ್ಸ್ ಸೂಪರಾಗಿ ಉಂಟಾಯ್ತಾ. ಒಂದು ಓಲ್ಡ್ ಎಂತ ಹೇಳ್ತೀರಿ ಆ್ಯಂಟಿಕ್ ಐಟಮ್ಸನ್ನು ಹಿಡ್ಕೊಂಡು ಈ ಲ್ಯಾಂಪ್ ನೋಡಿ, ಲ್ಯಾಂಪ್ ಒಂದು ಅಟ್ಮಾಸ್ಫಿಯರ್ ಒಳ್ಳೆ ಕ್ರಿಯೇಟ್ ಮಾಡಿದ್ದಾರೆ. ಫ್ಯಾಮಿಲಿ ಒಟ್ಟಿಗೆ ಒಂದು ನಿಮಗೆ ಒಂದು ಪರ್ಸ್ನಲ್ ಸ್ಪೇಸ್ ಮತ್ತು ಒಳ್ಳೆ ಪೀಸ್ ಸಿಗ್ತದೆ. ಒಟ್ಟಿಗೆ ನೀವು ಮಾತಾಡ್ಬೋದು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾವ್ದು ಇವೆಂಟ್ ಇದ್ರಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಒಂದು ಫೋಟೋ ಗ್ಯಾಲರಿ ಸಹ ಉಂಟು. ಸೊ ಇದಿಷ್ಟು ಅವರ ಒಂದು ಪ್ರಯತ್ನ ಎಂತ ಅಂತ ಹೇಳಿದರೆ ಅವರ ಕಸ್ಟಮರ್ಸಿಗೆ ಅವ್ರದ್ದೊಂದು ಪ್ರೈವೇಟ್ ಸ್ಪೇಸನ್ನು ಕೊಡಲಿಕ್ಕೋಸ್ಕರ. ಸೊ ಇದೊಂದು ಮಸ್ಟ್ ಟ್ರೈ ಸ್ಪಾಟ್. ಎಂತಕ್ಕಂಥೇಳಿ ನಾನು ಒಳಗೆ ಹೋಗಿದಾಗ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಒಳಗೆ ಬಂದಿದ್ದೇವೆ. ಆ್ಯಂಬಿಯನ್ಸ್ ನೀವು ನೋಡ್ಬೋದು. ಆ್ಯಂಬಿಯನ್ಸ್ ಸೊ ಒಂದು ಒಳ್ಳೆ ಡೀಸೆಂಟ್ ಆ್ಯಂಬಿಯನ್ಸ್. ನಿಮಗೆ ಐಸ್ ಕ್ರೀಮ್ ಟ್ರೈ ಮಾಡಲಿಕ್ಕೆ ಒಳ್ಳೆ ಫುಲ್ ಕೂಲ್ ಉಂಟು. ಹೊರಗೆ ಸೆಕೆ ಇದ್ರೆ ಇಲ್ಲಿ ಒಳಗೆ ಕೂಲ್ ಉಂಟು. ಸೊ ಎಂತೆಂಥ ಐಸ್ ಕ್ರೀಮನ್ನು ಟ್ರೈ ಮಾಡ್ತೇವೆ ಅಂತ ನೋಡುವ, ಬನ್ನಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ನೋಡಿ, ಒಂದು 10 ಜನ ಅಂತ ಒಳಗೆ ಕುತ್ಕೊಳ್ಬೋದು. ಹೊರಗೆ ಸಹ ಸ್ಪೇಸ್ ಇದೆ. ಹಾಗೆ ಅವರದೊಂದು ಪ್ರೈವೇಟ್ ನಿಮಗೆ ಪಾರ್ಟಿ ಏರಿಯಾ ಅಂತ ಸಹ ಇದೆ. ಈಗ ನಾವು ಮೆನುವನ್ನು ನೋಡುವ. ವೈಡ್ ರೇಂಜ್ ಆಫ್ ನಿಮಗೆ ಆಪ್ಷನ್ ಉಂಟು ಮೆನುವಲ್ಲಿ. ಫುಡ್ಡನ್ನು ನಾವು ಟ್ರೈ ಮಾಡುವ. ಇದನ್ನು ನಿಮ್ಗೊಂದು ಫೋಟೋ ನಾನು ಹಾಕ್ತೇನೆ ಮೆನುವದ್ದು. ಐಸ್ ಕ್ರೀಮ್ ಅಷ್ಟೇ ಅಲ್ಲದೆ ಅವ್ರ ಹತ್ರ ಮಿಲ್ಕ್ ಶೇಕ್ಸ್ ಇದೆ, ಹಾಗೆ ಮಾಕ್ಟೇಲ್ ಇದೆ, ಡಿಫ್ರೆಂಟ್ ವೆರೈಟಿ ನಿಮಗೆ ಆಪ್ಷನ್ಸ್ ಇದೆ. ಸಮ್ಮರಲ್ಲಿ ಚಿಲ್ ಆಗಲಿಕ್ಕೆ ಇದೊಂದು ಬೆಸ್ಟ್ ಸ್ಪಾಟ್. ಎಸ್, ಸೊ ಸ್ಪೆಷಲ್ ಗಡ್ಬಡ್ ಟ್ರೈ ಮಾಡುವ. ಟೇಸ್ಟ್ ಹೇಗೂ ನಾನು ನಿಮ್ಗೆ ಹೇಳ್ತೇನೆ, ಬನ್ನಿ. ನಿಮ್ಗೆ ಇದರಲ್ಲಿ ಎಂತ ಉಂಟು ಅಂತ ಹೇಳಿದ್ರೆ ತಿನ್ಲಿಕ್ಕೆ ಆಗ್ತದಾ? ಸೊ ಫುಲ್ ಐಸ್ ಕ್ರೀಮನ್ನು ನೋಡ್ತಿದ್ದೀರಿ. ಇದು ಒಂದೇ ಐಸ್ ಕ್ರೀಮ್ ಆಗಿರ್ಬೋದು. ಇದರೊಳಗೆ ಎಂತ ಉಂಟು ಅಂತ ಕೇಳಬೇಕಲ್ಲ. ಫಸ್ಟ್ ಫ್ರೆಶ್ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ತಾರೆ. ಅದಾದಮೇಲೆ ವೆನಿಲಾ ಐಸ್ ಕ್ರೀಮ್, ಅದರ ಮೇಲೆ ಡ್ರೈ ಫ್ರೂಟ್ ಮತ್ತು ಟೂಟಿ ಫ್ರೂಟಿ. ನೆಕ್ಸ್ಟ್ ಬರೋದು ನಮ್ಮ ಸ್ಟ್ರಾಬೆರಿ ಆದಮೇಲೆ ನಟ್ಸ್ ಮತ್ತು ಮ್ಯಾಂಗೋ. ಮತ್ತು ಇಲ್ಲಿ ನೋಡ್ಬೋದು ಚೆರಿ ಇಲ್ಲ, ಚೆರಿ ಆನ್ ಟಾಪ್ ಇಲ್ಲ. ಯಾಕೆ ಅಂತ ಹೇಳಿದರೆ ಅವರು ಚೆರಿಯ ಬದಲು ಬಾದಾಮನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನಿಷ್ಟು ನೀವು ನೋಡಿ ಒಂದು ಕ್ವಶನ್, ವೆಜ್ಜಾ ನಾನ್ ವೆಜ್ಜಾ ಅಂತೇಳಿ. ಇದು 100% ಪ್ಯೂರ್ ವೆಜ್. ಎಂತಕ್ಕಂತ ಹೇಳಿದರೆ ಹೈಯೆಸ್ಟ್ ನೀವು ನೋಡೋದು ಎಂತ ಅಂತೇಳಿ ಬೇರೆ ಕಡೆ ಜಿಲೇಟಿನನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ಹೇಳೋದಿಲ್ಲ, ನಾನು ನಿಮಗೆ ಆನ್ ಕ್ಯಾಮರಾ ಹೇಳ್ತಿದ್ದೇನೆ ಎಂತ ಅಂತ ಹೇಳಿದರೆ. ಸೊ ಅದನ್ನು ನೀವು ಚೆಕ್ ಮಾಡಿ ಎಲ್ಲಿ ಬೇಕಿದ್ರೆ ಸಹ. ಅದೆಂತ ಅಂತ ಹೇಳಿದರೆ ಇಟ್ಸ್ ನಾನ್ ವೆಜ್. ಯಾವ ಮೀಟ್ ಯೂಸ್ ಮಾಡ್ತಾರೆ, ಎಂತ ಫ್ಯಾಟ್ ಯೂಸ್ ಮಾಡ್ತಾರೆ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಹೇಳಿದರೆ ಸ್ವಲ್ಪ ಕಾಂಟ್ರವರ್ಸಿ ಆಗ್ತದೆ. ಆದ ಕಾರಣ ಡೈರೆಕ್ಟಾಗಿ ಇದು 100% ನಿಮಗೆ ಪ್ಯೂರ್ ವೆಜ್. ಜಿಲೇಟಿನ್ ಎಂತ ಸಾಕುವುದಿಲ್ಲ. ಟೇಸ್ಟ್ ನೋಡಬೇಕಲ್ಲ, ಇಷ್ಟು ಹೇಳಿದರೆ ಸಾಕಾ? ಬನ್ನಿ. ಸೊ ಟೇಸ್ಟ್ ಒಂದು ಬ್ಯಾಟಲ್ ನಿಮ್ಗೆ ಗೊತ್ತಾಗೋದಿಲ್ಲ. ಫುಲ್ ಎಂಟಿ ಮಾಡಿದರೆ ನಿಮಗೆ ಎಂತ ಅಂತ ಹೇಳಿದರೆ ಲೆವೆಲ್ ಬೈ ಲೆವೆಲ್. ಫಸ್ಟ್ ಲೆವೆಲಲ್ಲಿ ಮ್ಯಾಂಗೋ, ಈಗ ಮ್ಯಾಂಗೋ ಸೀಸನ್ ಆಗ್ತಾ ಉಂಟು. ನೆಕ್ಸ್ಟ್ ಸ್ಟ್ರಾಬೆರಿ, ಆ ಸ್ಟ್ರಾಬೆರಿ ಆದಮೇಲೆ ನಿಮಗೆ ವೆನಿಲಾ. ಒಂದು ನಿಮಗೆ ಎಂತ ಅಂತ ಹೇಳಿದರೆ ಒಂದೇ ಐಸ್ ಕ್ರೀಮಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಎಂಜಾಯ್ಮೆಂಟ್ ಹೇಳ್ಬೋದು, ಟೇಸ್ಟ್ ಅಂತ ಹೇಳ್ಬೋದು. ಸೊ ನಾವು ಸ್ಟಾರ್ಟ್ ಮಾಡಿದ್ದೆವು ಮ್ಯಾಂಗೋಯಿಂದ. ನೆಕ್ಸ್ಟ್ ಎಂತ ಆಗ್ತದೆ ನೋಡುವ. ಸೊ ಟೇಸ್ಟ್ ವೈಸ್ ನಂಗೆ ಫಸ್ಟ್ ಬೈಟ್ ಎಂತ ಅಂತ ಹೇಳಿದರೆ ಫಸ್ಟ್ ಇಂಪ್ರೆಷನ್ ಲಾಸ್ಟ್ ಇಂಪ್ರೆಷನ್ ಅಂತೇಳಿ. ಫಸ್ಟ್ ವಾಸ್ ಸೂಪರ್, ಲಾಸ್ಟ್ ತನಕ ಸೂಪರು ನಂಗೆ ಗೊತ್ತುಂಟು. ಸೊ ಇದನ್ನು ಫಿನಿಷ್ ಮಾಡ್ತೇನೆ. ನೆಕ್ಸ್ಟ್ ಐಟಮ್ ಎಂತ ನೋಡುವ. ಸೊ ಅಷ್ಟು ತನಕ ಡ್ರೈ ಫ್ರೂಟ್ಸ್ ಉಂಟಲ್ಲ, ಫುಲ್ಲಿ ಓವರ್ಲೋಡೆಡ್. ನೋ ಕಾಸ್ಟ್ ಕಟ್ಟಿಂಗ್. ಡ್ರೈ ಫ್ರೂಟ್ಸನ್ನು ಫುಲ್ ಹಾಕಿದ್ದಾರೆ. ಒನ್ ಥಿಂಗ್ ಕ್ಲಿಯರ್ ಮಾಡ್ತೇನೆ, ನಾನೀಗ ವೀಡಿಯೋ ಮಾಡ್ತಿದ್ದೇನೆ ಅಂತೇಳಿ ಅವರು ಜಾಸ್ತಿ ಹಾಕಿದ ಚಾನ್ಸೇ ಇಲ್ಲ. ಯಾಕಂತ ಹೇಳಿದರೆ ನಾನು ಹೋಗುವ ಪ್ಲೇಸಸ್ ಹೇಗೆ ಅಂತ ಹೇಳಿದರೆ ಒಂದು ಪೀಪಲ್ ನಂಗೆ ರೆಕಮೆಂಡ್ ಮಾಡೋದು, ಪ್ಲಸ್ ಅವರ ಒಂದು ವ್ಯಾಲ್ಯೂ, ನಮ್ಮ ಪ್ಲೇಸಿಗೆ ವ್ಯಾಲ್ಯೂ ನೋಡಿ ನಾವು ಹೋಗೋದು. ಇದನ್ನು ನಿಯರ್ಲಿ 6 ಪೀಪಲ್ಸ್ ನಮ್ಮೊಂದು ಸ್ಟೋರಿ ಹಾಕಿದ್ದಕ್ಕೆ 6 ಜನ ರೆಕಮೆಂಡ್ ಮಾಡಿದರು ಇಲ್ಲಿ ಒಂದು ಹೋಗಿ ಅಂತೇಳಿ. ಆದ ಕಾರಣ ಇಲ್ಲಿ ಬಂದಿದ್ದೇನೆ. ಸೊ ಎಂತ ಅಂತ ಹೇಳಿದ್ರೆ ಬಂದದ್ದು ವೇಸ್ಟ್ ಆಗಲಿಲ್ಲ. 100% ನಂಗೆ ತುಂಬ ಇಷ್ಟ ಆಯಿತು. ಗಡ್ಬಡ್, ಸ್ಪೆಷಲ್ ಗಡ್ಬಡ್, ಇಟ್ಸ್
ಸೂಪರ್. ಯಾ, ಸೊ ಇವತ್ತು ಸಂಡೇ ಟ್ರೈ ಮಾಡಲಿಕ್ಕಿದ್ದೇವೆ ಬ್ರೌನಿ ಸಂಡೇ. ಬನ್ನಿ. ಸೊ ಬ್ರೌನಿ ಸಂಡೇ ಟ್ರೈ ಮಾಡಲಿಕ್ಕಿದ್ದೇವೆ, ಟೇಸ್ಟ್ ಮಾಡುವ. ಬ್ರೌನಿಯನ್ನು ನೋಡಿ ಎಷ್ಟು ಸಾಫ್ಟ್ ಉಂಟು ಅಂತೇಳಿ. ನಾವು ಎಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಹ ಬ್ರೌನಿ ಸಾಫ್ಟ್ ಸಿಕ್ಕುವುದಿಲ್ಲ, ಗಟ್ಟಿ ಇರ್ತದೆ. ಬಟ್ ದಿಸ್ ಇಸ್ ಅ ಪರ್ಫೆಕ್ಟ್ ಮ್ಯಾಚ್. ಇನ್ನೊಂದು ಎಂತ ಕೇಳಿಪಟ್ಟೆ ಅಂತ ಹೇಳಿದರೆ, ಬ್ರೌನಿ 100% ವೆಜ್. ಎಂತಕ್ಕಂತ ಹೇಳಿದರೆ ಬ್ರೌನಿ ಗೊತ್ತು ಮಾಡುವಾಗೆಲ್ಲ ಹೇಗೆ ಹಾಕ್ತಾರೆ ಅಂಥೇಳಿ, ಆದರೆ ಇದನ್ನು ಇವರಿಲ್ಲಿ ಐಸ್ ಕ್ರೀಮಿಗೋಸ್ಕರನೇ ಎಂತಕ್ಕಂತ ಹೇಳಿದರೆ ಅವರು ವೆಜ್ಜನ್ನೇ ಸ್ವಲ್ಪ ಎಂತೇಳಿ ಪ್ರಮೋಟ್ ಮಾಡ್ತಿದ್ದಾರೆ. ಆದ ಕಾರಣ ಇದಕ್ಕೋಸ್ಕರನೇ ಅವರೇ ಆರ್ಡ್ರ್ ಮಾಡಿ ಪ್ಯೂರ್ ವೆಜ್ ಬ್ರೌನಿನ ಮಾಡ್ತಿದ್ದಾರೆ. ಸೊ ನಿಮ್ಗೆ ಎಲ್ಲಿಯಾದ್ರೂ ಒಂದು ಡೌಟ್ ಇದ್ದರೆ ತಗೊಳ್ಬೇಕಾ ಬೇಡವಾ ಅಂತೇಳಿ, ನಾನು ಪ್ರಿಫರ್ ಮಾಡ್ತೇನೆ 100% ವೆಜ್. ಇದು ನೀವು ಟ್ರೈ ಮಾಡಲೇಬೇಕು. ಸೊ ನೋಡ್ಬೋದು, ಫುಲ್ ಹಾಟ್ ಚಾಕ್ಲೇಟ್, ವೆನಿಲಾ ಐಸ್ ಕ್ರೀಮ್, ಬ್ರೌನಿ. ಸಂಡೇಗೆ ಪರ್ಫೆಕ್ಟ್ ಮ್ಯಾಚ್. ಸಂಡೇ ಇಸ್ ಮೈ ಸಂಡೇ, ದಿಸ್ ಈಸ್ ಫಾರ್ ಎವ್ರಿ ಸಂಡೇ ಅಂತೇಳಿ. ಟೇಸ್ಟ್ ರಿವ್ಯೂ ಒಂದು ಬೈಟ್ ತಿಂದಾಯಿತು, ಇನ್ನೊಂದು ಬೈಟ್ ತಿಂತಿದ್ದೀನಿ. ಯಾಕಂತೇಳಿದರೆ ಐಸ್ ಕ್ರೀಮ್ ಅಲ್ಲ, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಎಂತ ಮಾಡ್ತಿದ್ದೀರಿ? ರೇಟ್ ನೋಡಬೇಕಾ, ಎಷ್ಟು ಅಂತ ಹೇಳಬೇಕಾ? ಸೊ ಬ್ರೌನಿ ಸಂಡೇ 80 rupees, ತಿರಾಮಿಸ್ 140, ಹಾಗೆ ಸ್ಪೆಷಲ್ ಗಡ್ಬಡ್ 120. ಮೂರಲ್ಲಿ ಇದು 3 ಸಹ ಮಸ್ಟ್ ಟ್ರೈ. ನೀವೆಲ್ಲಿಯಾದರೂ ಚಾಕ್ಲೇಟ್ ಲವರ್ ಆಗಿದ್ದರೆ ಬ್ರೌನಿ ಸಂಡೇ ಹಾಗೂ ತಿರಾಮಿಸ್ ಮಸ್ಟ್ ಟ್ರೈ. ಎಲ್ಲಿಯಾದರೂ ನಾವಲ್ಲ, ಎಲ್ಲಿಯಾದರೂ ನೀವು ಫ್ರೂಟ್ ಲವರ್ ಅಥವಾ ನ್ಯಾಚುರಲ್ ಐಸ್ ಕ್ರೀಮನ್ನು ಟ್ರೈ ಮಾಡಲಿಕ್ಕಿದ್ರೆ ಸಿಂಪಲ್ ಫ್ಲೇವರ್, ಪ್ಲೇನ್ ಫ್ಲೇವರನ್ನು ನೀವು ಸ್ಪೆಷಲ್ ಗಡ್ಬಡನ್ನು ಮಸ್ಟ್ ಟ್ರೈ. ಸೊ ಇದೀಗ ಬೇರೆಯವ್ರ ಹತ್ರ ಕೇಳುವ ಹೇಗುಂಟು ಅಂತೇಳಿ. ಬರ್ತಿದ್ದೀರಿ? ನಾವೊಂದು 3 ವರ್ಷದಿಂದ ಬರ್ತಿದ್ದೀವಿ. ತುಂಬ ಇಷ್ಟ ಅಂತ ಹೇಳಿದರೆ ನಮಗೆ ತುಂಬ ಇಷ್ಟ ಅಂದರೆ ವೀಕೆಂಡಲ್ಲಿ ಗುಲಾಬ್ ಜಾಮೂನು ಇರ್ತದೆ. ಸೊ ಗುಲಾಬ್ ಜಾಮೂನ್ ಜೊತೆ ವೆನಿಲಾ, ಗುಲಾಬ್ ಜಾಮೂನ್ ಸಂಡೇ. ಗುಲಾಬ್ ಜಾಮೂನ್ ಸಂಡೇ ವೆನಿಲಾ ಜೊತೆ. ಮತ್ತೆ ವೀಕ್ ಡೇಸಲ್ಲಿ ನಾರ್ಮಲಿ ತಿರಮಿಸು, ಡ್ರೈ ಫ್ರೂಟ್ಸ್. ನೀವು ಟ್ರೈ ಮಾಡಿದ್ರು ಐಟಮ್ ಮೆನು ಇರಲಿಕ್ಕಿಲ್ಲ? ಎಲ್ಲ ಟ್ರೈ ಮಾಡಿದ್ವಿ ಆಲ್ಮೋಸ್ಟ್. ಈಗ ನಮ್ಮ ಜನರಿಗೆ ಎಂತ ರೆಕಮೆಂಡ್ ಮಾಡ್ತೀರಿ ಬಂದರೆ ಯಾವ ಟ್ರೈ ಮಾಡಬೇಕಂತೇಳಿ? ತಿರಮಿಸು ತುಂಬ ಒಳ್ಳೆ ಇರ್ತದೆ, ಆದರೆ ತಿರಮಿಸು ಕಾಫಿ ಫ್ಲೇವರ್ ಹಾಕುದಿಲ್ಲ ಇಲ್ಲಿ. ವೆನಿಲಾ ಮತ್ತು ಚಾಕ್ಲೇಟ್ ತುಂಬ ಒಳ್ಳೆ ಇರ್ತದೆ. ಬ್ರೌನಿ ಜೊತೆ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಆಮೇಲೆ ಡ್ರೈ ಫ್ರೂಟ್ ಸ್ಪೆಷಲ್ಸ್ ಒಳ್ಳೆ ಇರ್ತದೆ, ಟ್ರೈ ಮಾಡೋದು ಮಸ್ಟ್ ಟ್ರೈ. ನೀವೆಂತ ಮಾತಾಡ್ತೀರಾ? ಮತ್ತು ಈಗ ಇವತ್ತು ಮಿಲ್ಕ್ ಶೇಕ್ ಒಳ್ಳೆದಾಗ್ತದೆ. ಆ್ಯಕ್ಚುಲಿ ಮಿಲ್ಕ್ ಶೇಕ್ ಅಂದರೆ ಔಟ್ಸೈಡಲ್ಲೆಲ್ಲ ಎಂತ ಹಾಲು ಮಾತ್ರ ಹಾಕಿ ಕೊಡ್ತಾರೆ, ಇವರು ವಿತ್ ಐಸ್ ಕ್ರೀಮ್ ಸ್ಕೂಪಲ್ಲಿ ಹಾಕಿ ಕೊಡ್ತಾರೆ. ಸೊ ನಮಗೆ ಅದು ಟೇಸ್ಟ್ ಮಾಡೋಕ್ಕೆ ಸಹ ಒಳ್ಳೆದಾಗ್ತದೆ. ಮತ್ತು ರೇಟ್ಸ್ ಸ್ವಲ್ಪ ರೀಸನೇಬಲ್ ಆಗಿ ಉಂಟು. ನಮಗೆ ಗುಂಡೆಬೇಲಿ ಈ ಸ್ಪಾಟಲ್ಲಿ ಯಾವುದು ಎಷ್ಟು ಒಳ್ಳೆ ಐಸ್ ಕ್ರೀಮ್ ಪಾರ್ಲರ್ ಇಲ್ಲ. ಸೊ ಒಮ್ಮೆ ವಿಸಿಟ್ ಮಾಡಿ, ಒಳ್ಳೆದಾಗ್ತದೆ. ಥ್ಯಾಂಕ್ಸ್. ಸೊ ಎಲ್ಲರಿಗೂ ನಮಸ್ಕಾರ. ನಾವೀಗ ಚೈತ್ರ ಮೈ ಕ್ರೀಮಿಗೆ ಬಂದಿದ್ದೇವೆ. ಸೊ ಅದರ ಓನರ ತಮ್ಮ ಬ್ಯುಸಿ ಇದ್ದ ಕಾರಣ ಅವರು ಬಂದಿದ್ದಾರೆ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಹೇಗೆ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯಿತು? ನಾವೊಂದು 3.5 ವರ್ಷ ಆಯಿತು ಈಗ ಸ್ಟಾರ್ಟ್ ಮಾಡಿ. ನಮ್ಮಂದರೆ ಅಣ್ಣಂದು ಒಂದು ಡ್ರೀಮ್ ಇತ್ತು, ಸೊ ಇದೊಂದು ಐಸ್ ಕ್ರೀಮ್ ಪಾರ್ಲರ್ ಮಾಡಬೇಕು. ಸೊ ತುಂಬ ಸಮಯ ಪ್ರಯತ್ನ ಮಾಡಿದ್ದೆವು, ನಮ್ಮ ಹತ್ರ ಆಗಲಿಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಸೊ ಈಗ ಒಂದು ಕಾಲ ಕೂಡಿ ಬಂತು. ಸೊ ಹಾಗಾಗಿ ನಾವೀಗ ಗುಂಡಿಬೆಲ್ಲಲ್ಲಿ ಈಗ ನಡೆಸ್ಕೊಂಡು ಬಂದಿದ್ದೇವೆ. ಸೊ ಹಾಗೆ ನೋಡಬೇಕು, ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳದ್ದು. ಸೊ ನಾವು ಆ್ಯಡ್ ಎಲ್ಲ ಜಾಸ್ತಿ ಮಾಡಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇದಾಯ್ತು, ಮತ್ತೆ ಪಿಕಪ್ ಆಯ್ತು. ಈಗ ತೊಂದರೆ ಇಲ್ಲ. ಅಂದರೆ ಅಣ್ಣಲ್ಲಿ ಜನರಲ್ ಸ್ಟೋರ್ ಇದೆ ನಮ್ಮದು, ಸೊ ಅಲ್ಲಿ ಬಿಸಿ ಇದ್ದಾರೆ. ಸೊ ಫ್ರೀ ಆದ ಟೈಮಿಗೆ ನಾನು ಬಂದು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡ್ತೇನೆ ಪಾರ್ಟ್ ಟೈಮ್. ಈಗ ಮೆನು ಅಂತೂ ಸೂಪರ್ ಆಗುಂಟು. ನಾವಂದ್ರೆ ಜಾಸ್ತಿ ಶಾರ್ಟ್ ಮಾಡಿ ಇಟ್ಟಿದ್ದೇವೆ ಮೆನು. ತುಂಬಾ ಐಟಮ್ ಹಾಕಿ ಕಸ್ಟಮರಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿ ಅಂತ ಇಲ್ಲ. ಸ್ವೀಟ್ ಅಂಡ್ ಸಾಲ್ಟ್ ಇದೆ, ಹಾಗಾಗಿ ನಿಮ್ಗೆ ಈಸಿ ಇದೆ ಮೆನು. ನಮ್ದು ಈಸಿ. ರೇಟ್ ಸಹ ನೋಡಿಬೇಕು. ಹೌದು, ಎಲ್ಲ ರೀಸನೇಬಲ್ ರೇಟ್. ಈಗ ನಾನು ಸುಮಾರು ಐಸ್ ಕ್ರೀಮ್ ಟ್ರೈ ಮಾಡಿದೆ. ನಾನೀಗ ಇವ್ರಿಗೆ ಹೇಳ್ತೇನೆ, ನಿಮ್ಮ ಲೆಕ್ಕದಲ್ಲಿ ಈಗ ಅವ್ರು ಬಂದ್ರೆ ಒಂದು ಈ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ಟ್ರೈ ಮಾಡಲೇಬೇಕಂತ ಹೇಳೋ ಯಾವ ಐಸ್ ಕ್ರೀಮ್? ಒಂದು ಸ್ಪೆಷಲ್ ಗಡ್ಬಡು ನೀವು ಬೇಕಾದ್ರೆ ಟ್ರೈ ಮಾಡಬಹುದು ಒಂದು. ಮತ್ತೆ ನಮ್ಮದು ಬ್ರೌನಿ ಸಂಡೆ ನಾನು ನಿಮ್ಗೆ ಆಗ ತೋರಿಸ್ತೇನೆ. ಬ್ರೌನಿ ಸಂಡೆ ಸಹ ಒಳ್ಳೆದಿದೆ ನಮ್ಗೆ. ಅಂದ್ರೆ ನಮ್ದು ಬ್ರೌನಿ ಚೆನ್ನಾಗಿದೆ, ಸ್ಟಿಕ್ಕಿ ಇಲ್ಲ. ಹೌದು, ನಿಮ್ಗೆ ಮತ್ತೆ ವೆಜ್ ಹೆಚ್ಚಾಗಿ ವೆಜ್ ಪ್ರಿಫರ್ ಮಾಡ್ತಾರೆ, ವೆಜ್ ಬ್ರೌನಿ ಹಾಕಿದೆ. ಓಕೆ. ಸೊ ಬ್ರೌನಿ ಸಂಡೆ ಒಳ್ಳೆದಾಗ್ತದೆ. ಸೊ ಮತ್ತೆ ಹಾಟ್ ಚಾಕ್ಲೇಟ್ ಇದೆ, ಮತ್ತೆ ತಿರಾಮಿಸು ಟ್ರೈ ಮಾಡಬಹುದು. ಮತ್ತೆ ಫುಡ್ ಸಲಾಡ್ ವಿತ್ ಐಸ್ ಕ್ರೀಮ್ ನಾರ್ಮಲ್ ಇದೆ ಆಲ್ಮೋಸ್ಟ್. ಸೊ ಬೇರೆ ನಿಮ್ಗೆ ಬ್ಲಾಕ್ ಕರೆಂಟ್ ಸ್ಪೆಷಲ್ ಅಂತ ಇದೆ, ಇದು ನಮ್ದೇ, ಇದು ಓನ್ ಕ್ರಿಯೇಷನ್, ನಾವೇ ಇದು ಮಾಡಿದ್ದು. ಸೊ ಬೇರೆ ಎಲ್ಲಿ ಸಿಗುದಿಲ್ಲ. ಇದನ್ನೊಂದು ನೀವು ಕಾಪಿರೈಟ್ ತಗೊಂಡ್ರೆ ಒಳ್ಳೆಯದು, ಆದಷ್ಟು ಬೇಗ ತಗೊಳ್ಳುವಂತ ಇದ್ದೇವೆ.
ಯಾಕಂದ್ರೆ ಅದೀಗ ಆಲ್ಮೋಸ್ಟ್ ಈಗ ನಮ್ಗೆ ಕೇಳ್ಕೊಂಡು ಬರ್ತಾ ಇದ್ದಾರೆ ಬ್ಲ್ಯಾಕ್ ಕರೆಂಟ್ ಸ್ಪೆಷಲ್ ಕೊಡಿ ಅಂತ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತೆ ನಮ್ದು ಮೈ ಕ್ರೀಮ್ ಸರ್ಪ್ರೈಸ್ ಅಂತ ಇದೆ ನೋಡಿ, ಅದು ನೀವು ಟ್ರೈ ಮಾಡಬಹುದು. ಅದು ಸರ್ಪ್ರೈಸ್ ಆಗಿರುತ್ತೆ ನಿಮಗೆ, ಅಲ್ಲಿ ಒಂದಿರ್ತದೆ ಸರ್ಪ್ರೈಸ್ ಬೇರೆ ಅದು ಬೌಲ್ ಬಂದು ನೀವು ಟೇಸ್ಟ್ ಮಾಡಿ ಆಮೇಲೆ ಗೊತ್ತಾಗ್ತದೆ ನಿಮ್ಗೆ ಎಂತ ಐಟಮ್ ಇದೆ ಅಂತ. ಸೊ ಎಂತ ಅಂತ ಹೇಳಿದ್ರೆ ಗಡ್ಬಡ್ ಫೇಮಸ್ ಆಗಿದ್ದು ಡಯಾನಿಂದಾಗಿ, ಅದು ಉಲ್ಟಾ ಸೇಡ್ಬೋದು, ಡಯಾನ ಫೇಮಸ್ ಆಗಿದ್ದು ಗಡ್ಬಡಿಂದಾಗಿ ಅಂತೇಳಿ. ಹಾಗೆ ಇವರದಂತ ಹೇಳಿದ್ರೆ ಒಂದು ಸಿಗ್ನೇಚರ್ ಡಿಶ್ ಅಂತ ಹೇಳಿ ಈ ಐಟಮ್. ಎಂತ ಐಟಮ್? ಬ್ಲ್ಯಾಕ್ ಕರೆಂಟ್ ಸ್ಪೆಷಲ್. ಬ್ಲ್ಯಾಕ್ ಕರೆಂಟ್ ಸ್ಪೆಷಲ್. ಸೊ ಇದನ್ನು ಒಂದು ಟ್ರೈ ಮಾಡ್ಬೋದು ನೀವು ಬಂದರೆ. ಮತ್ತು ನನ್ನ ವೀಡಿಯೋ ನೀವು ನೋಡಿ ನಾನು ಎಂತ ಟ್ರೈ ಮಾಡ್ತೇನೆ ಅಂತೇಳಿ ನೋಡುವ ಬನ್ನಿ.